ಎಲ್ಲ ಏನ್ ನಿನಗೇನಿದೆ ಮನಸ್ಸಲ್ಲಿ ಅದು ಹೇಳು. ಯಾವ್ದು ಯಾವ್ದು ಸುಳ್ಳು ಹೇಳ್ಬೇಡ, ಎಲ್ಲ ನಿಜ ಹೇಳು. ನಮಸ್ತೆ, ನನ್ನ ಹೆಸರು ಯೋಗೇಶ್ ಅಂತ ಹೇಳ್ಬಿಟ್ಟು. ಇವತ್ತೇನು ಅಕ್ಕ ಬಾಡಿ ಸಿಕ್ಕಿದೆ, ಅವರ ಸ್ವಂತ ತಮ್ಮ. ಸುಮಾರು 12 ವರ್ಷ ಆಗಿತ್ತು ಅಕ್ಕನ ಮದುವೆ ಮಾಡಿಕೊಟ್ಟು. ಇದೇ ಕೆಸ್ಕುಡು ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಿದ್ದು. ಅವರು ಸ್ವಂತ ರಿಲೇಷನ್ನೇ. ಅವರು ಇಷ್ಟಪಟ್ಟೆ ಮದುವೆ ಆಗಿದ್ರು. ಮನೇಲಿ ಸ್ವಲ್ಪ ವಿರೋಧ ಇದ್ರು ಕೂಡ ಅವರು ಕೂಡ ಅಪೋಸ್ ಮಾಡ್ದೇನೆ ಇಷ್ಟಪಟ್ಟು ಮದುವೆ ಆಗಿದ್ರು. ಸತತವಾಗಿ ಹೆಚ್ಚು ಕಡಿಮೆ ಚಿಕ್ಕಮಂಗ್ಳೂರಲ್ಲೇ 12 ವರ್ಷನೂ ಜೀವನ ಸಾಗಿಸಿದ್ರು. ಅದರಲ್ಲಿ 2 ಮಕ್ಕಳು, ಮುದ್ದಾದ ಮಕ್ಕಳಿದೆ. ಒಬ್ಬರ ಹೆಸರು 2 ಮಕ್ಕಳಿದೆ. 2 ಮಕ್ಕಳು ಕೂಡ ಮುದ್ದಾಗಿದ್ದು ಚೆನ್ನಾಗಿದ್ದು. ಸಂಸಾರದಲ್ಲಿ ಚಿಕ್ಕ ಪುಟ್ಟ ಜಗಳಕ್ಕೆ ಈ ಅತಿರೇಕಕ್ಕೆ ಹೋಗ್ಬಿಟ್ಟು ಇವತ್ತಿನ ದಿನ ಈ ತರ ಆಗಿದೆ. ಅವತ್ತೇನು ಅಕ್ಕನ ಬಗ್ಗೆ ಆರೋಪ ಮಾಡಿದ್ರು, ಅವಳ ಅಫೇರ್ ಇದೆ, ಅದಿದೆ ಇದಿದೆ ಅಂತೆಲ್ಲ ಹೇಳ್ಬಿಟ್ಟು, ಅದೆಲ್ಲ ಸುಳ್ಳು. ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಕಂಡವರು ಹೇಳ್ತಾರೆ, ಮತ್ತೆ ಅವಳ ಸಾಕ್ಷಿಗಳು ಎಲ್ಲ ಸಮೇತ ಫೋನಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಈಗ ಅದನ್ನ ಪ್ರೂವ್ ಮಾಡ್ಕೊಡೋಕೋಸ್ಕರ ಅಕ್ಕ ಕೂಡ ಇಲ್ಲ, ಅಕ್ಕನ್ನ ಮರ್ಡರ್ ಮಾಡಿ ಫೋನ್ ಸಿಗದೇ ಇರೋ ತರ ಮಾಡಿ ಸ್ವತಃ ಅವ್ರ ಹೊಲದಲ್ಲೇನೆ ಭೂಮಿಗೆ ಹಾಕಿದ್ದಾರೆ. ಹೆಚ್ಚು ಕಡಿಮೆ ನಾವು ಇದ್ರ ಪ್ರಕರಣದ ಬಗ್ಗೆ ಮಾತಾಡಿ 2 ತಿಂಗಳ ಹಿಂದೆನೆ ಕೂಡ ಸಮಜಾಯಿಷಿ ಮಾಡಿ ಮನೆಯಲ್ಲೇ ಎಲ್ಲರೂ ರಾಜಿ ಪಂಚಾಯತಿ ಮಾಡಿದ್ವಿ. ಅವಾಗ ಅವರೆಲ್ಲ ತಪ್ಪುಗಳು ಒಪ್ಕೊಂಡು ನಾನು ಸರಿ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತೀನಿ, ಒಡೆಯಲ್ಲ ಬಡಿಯಲ್ಲ ಅಂತ ಹೇಳಿ ಇದ್ ಮಾಡೋಗಿದ್ರು. ಅದಾದ್ಮೇಲೆ ಮತ್ತೆ ಮೊನ್ನೆ ತಾನೇ ನಮ್ಮಪ್ಪನ್ಗೂ ಬೈದ್ಬಿಟ್ಟು ಯಾತು ಕೇಳ್ದ ಆ ತರ ಕೆಟ್ಟದಾಗ ಕೆಲವೊಂದು ಪದಗಳನ್ನ ಯೂಸ್ ಮಾಡಿ ತರಿಯಕ್ಕೆ ಫೋನ್ ಮಾಡಿದ್ನ ಅಂತವ್ರಿಗೆ ಇಂಥವ್ರಿಗೆ ಅಂತಲೂ ಹೇಳಿ, ಮತ್ತೆ ಚಿಕ್ಕ ವಿಚಾರ ಒಂದಿಷ್ಟು ಸಾಂಬಾರ್ ಸೊಪ್ಪು 10 ಕಂತೆಲಿ ಒಂದಿಷ್ಟು ಸಾಂಬಾರ್ ಸೊಪ್ಪು ಉಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಹೊಡೆದಿದ್ದಾರೆ. ರಾಜಿ ಪಂಚಾಯತಿ ಆದ್ಮೇಲೆ ನೋಡಿ, ಇಲ್ಲಿ ಇಷ್ಟು ಸಾಂಬಾರ್ ಸೊಪ್ಪು ಸೋಸಿ 10 ಕಂತೆಲಿ ಇಷ್ಟು ಸಾಂಬಾರ್ ಸೊಪ್ಪು ಇಷ್ಟು ಉಳಿದಿದೆ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಹೊಡೆದಿದ್ದಾರೆ. ಇಷ್ಟು ಸಹಿಸ್ಕೊಳಕ್ ಆಗದೆ ನಾನು ಇರಲ್ಲ, ನಿನ್ ಜೊತೆ ಸಂಸಾರ ಮಾಡಕ್ ಕಷ್ಟ ಇದೆ, ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದಾಗ್ಲೂ ಕೂಡ ಅದನ್ನು ಕೂಡ ಅಪೋಸ್ ಮಾಡಿದ್ದಾರೆ. ಅದಕ್ಕೂ ನಾನು ಬೇಕಾದ್ರೆ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡಿ. ಈ ತರ ಹಿಂಸೆ ಕೊಟ್ಟು ಕೂಡ ಇದ್ ಮಾಡಿದ್ದಾರೆ. ಅವಳು ಬಿಟ್ಟು ಬರ್ತೀನಿ ಅಂದಾಗ್ಲೂ ಕೂಡ ಕೇಳಿಲ್ಲ, ಕೊಲೆ ಮಾಡೇ ಬಿಡೋದು, ನಿನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ತರಕ್ಕೂ ಮಾತಾಡಿದ್ದಾರೆ. ಕೊಲೆ ಮಾಡ್ದಾದ್ಮೇಲೆ ಅವ್ನ ತಪ್ಪನ ಮುಚ್ಚಾಕೋಣಕ್ಕೋಸ್ಕರ ಅಫೇರ್ ಇದೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಅದು ಮೊಬೈಲು ಬಿಟ್ಟಿಲ್ಲ. ಈಗ ನಾವು ಪ್ರೂವ್ ಮಾಡ್ಕೊಬೇಕು ಅಕ್ಕನ ಯಾವ್ದೇ ಈ ತರ ಅಕ್ರಮ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ಕೋಸ್ಕರ ನಾವು ಪ್ರೂವ್ ಮಾಡ್ಕೋಬೇಕು ಅಂದ್ರು ವಿತಿನ್ 3 ತಿಂಗಳು ಕಾಲಿಡ್ ಸಮೇತ ಪೊಲೀಸ್ ಅವರು ತೆಗೆದು ನೋಡಿದ್ದಾರೆ. ಯಾವ್ದೇ ಅನ್ನೋನ್ ಪರ್ಸನ್ ಮಾತಾಡಿರೋದಾಗ್ಲಿ ಯಾವ್ದೇ ಆಗ್ಲಿ ಏನು ಆಗ್ಲಿ ಒಂದೇ ಒಂದು ಸುಳಿವು ಸತ ಸಿಕ್ಕಿಲ್ಲ. ಇದನ್ನ ನಾವು ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಅಕ್ಕನೂ ಇಲ್ಲ, ಅಕ್ಕನ ಬಾಡಿ ಈ ತರ ಮಾಡಾಕಿದ್ರೆ ಫೋನು ಸಮೇತ ಇಲ್ಲ. ಅನುಮಾನ ಇಲ್ಲ, ಮುಂಚೆ ಅದನ್ನು ಹೇಳಿದ್ದಾರೆ, ನಾನು ಅನುಮಾನ ಪಟ್ರೆ ನನ್ ಮನೆ ಹಾಳಾಗುತ್ತೆ ಅಂತ ತರಕ್ಕೂ ಮಾತಾಡಿದ್ದಾರೆ. ಇವ್ರು ಯಾರು ರಘು ಅವರು, ಅವ್ರಿಗೂ ಕೂಡ ಅನುಮಾನ ಇರಲಿಲ್ಲ. ಬಟ್ ಕೊಲೆ ಮಾಡದಾದ್ಮೇಲೆ ಅವ್ರನ್ನ ತಪ್ಪನ ಮುಚ್ಚಾಕೋಣಕ್ಕೋಸ್ಕರ ಇವರು ಇವತ್ತು ಏನವತ್ತು ಅಫೇರ್ ಇದೆ ಅನ್ನೋ ತರ ಮಾತಾಡಿದ್ರು, ಆ ತರ ಮಾತಾಡಿದ್ದಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಅವ್ರು ಒಡೆದು ಬಡದೆ ಸಮಾಧಾನ. ಕೆಲವೊಂದು ನನಗೆ ಹೆಚ್ಚು ಕಡಿಮೆ 12 ವರ್ಷದಿಂದ ಅಕ್ಕನು ಯಾವ್ದು ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಓಸತಿ ಏನು ರಾಜಿ ಪಂಚಾಯತಿ ಆಯ್ತು, ಅವತ್ತು ಪ್ರತಿಯೊಂದು ಕೂಡ ಓಪನ್ ಆಗಿ ಹೇಳಿದ್ರು. ಈ ತರ ಹಿಂಗೆ ಚಿಕ್ಕ ವಿಚಾರಗಳಿಗೆ ಯಾವ ಒಡವೆ ಬೆಂಡಾದಾಗ ಕೆಲವೊಂದು ಒಡವೆಗಳು ಬೆಂಡಾದಾಗ ಅದನ್ನ ಸರಿ ಮಾಡಿಸ್ಕೊ ಬರ್ಬೇಕು ಹೊರತು ಅದನ್ನ ನೀನ್ ಬೆಂಡ್ ಮಾಡಿದ್ಯಲ್ಲ ಅಂತ ಹೇಳ್ಬಿಟ್ಟು ಹೊಡೆದಿದ್ದಾರೆ. ಇವತ್ತು ಬಂಗಾರದಂತ ಅಕ್ಕನ್ ನಾನ್ ಕಳ್ಕೊಂಡಿದ್ದೀನಿ, ನಾನ್ ಯಾರಿಗ ಹೊಡಿಲಿ, ನಾನ್ ಯಾರು ಕೇಳಲಿ? ಇದ್ರ ಬಗ್ಗೆ 2 ತಿಂಗಳಾದ್ಮೇಲೆ ನಮಗೆ ಮುಂಚೆ ಯಾವ್ದನ್ನು ಈ ತರ ಸಂಸಾರದಲ್ಲಿ ಹಿಂಗ್ ಆಗ್ತಿದೆ, ತೊಂದರೆಗಳಾಗ್ತಿದೆ ಅಂತ ಹೇಳ್ಕೊಂತ ಇರ್ಲಿಲ್ಲ. ಯಾಕೆಂದ್ರೆ ಇವರು ಸಂಬಂಧದವರೇ ಇದ್ರು, ನಾವು ಸಂಬಂಧದವರೇ ಇದ್ವಿ. ಇಬ್ರು ಸಂಬಂಧವು ಚೆನ್ನಾಗಿರ್ಲಿ, ನಾವು ಅನುಸರಿಸ್ಕೊಂಡು ಹೋಗೋಣ, ಇದ್ ಮಾಡ್ಕೊಂಡು ಹೋಗೋಣ ಅನ್ನೋ ತರ ಅವ್ರು ಏನೇ ತಪ್ಪು ಮಾಡಿದ್ರು ಇವಳು ಹೊಟ್ಟೆಗೆ ಹಾಕೊಂಡು ಇವಳು ಸಮಾಧಾನ ತಗೊಂಡು ಎಲ್ಲಾ ತರಕ್ಕೂ ತಡೆದೇ ಹೇಳೆ. ಈಗ 2 ತಿಂಗಳಿಂದ ಏನಾಗಿತ್ತು, ವಿಪರೀತ ಆಗೋಗಿತ್ತು. ₹1 ಹೆಚ್ಚು ಕಡಿಮೆ ಇವರು ಒಂದೂವರೆ ವರ್ಷ ಆಗಿದೆ ಅಕ್ಕನ ಕೈಲಿ ₹1 ದುಡ್ಡು ಕೊಡ್ದೇನೆ. ಕೆಲವೊಂದು ಎಲ್ಲೇ ಹೋದ್ರು ನೀನ್ ಫೋನ್ ಪೇ ಮಾಡು ಅಂತ ಫೋನ್ QR ಕೋಡ್ ಕಳ್ಸು, ನಾನು ಅದಕ್ಕೆ ಫೋನ್ ಪೇ ಮಾಡ್ತೀನಿ ಅನ್ನೋ ತರ. ಅಂದ್ರೆ ಕೆಲವೊಂದು ಎಲ್ಲೆಲ್ಲಿ ಇದು ಇವರು ತಡಿಬೇಕು, ಅಕ್ಕನ್ನ ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೇಕು ಆ ತರ ಎಲ್ಲ ಮಾಡಿದ್ದಾರೆ. ಕೊನೆಗೆ ಮನೆ ಕೆಲ್ಸಕ್ಕೆ ಜೀತದಾಳಿದ್ರದನ್ನು ದುಡ್ದು ಹೇಳಿ ಅವಳು ಬೆಳಿಗ್ಗೆ 10 ಜನಕ್ಕೆ ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಮಧ್ಯಾಹ್ನ 10 ಜನಕ್ಕೆ, ನೈಟ್ 10 ಜನಕ್ಕೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ರಿಂದ ಹಿಡಿದು ಅವ್ರು ವರ್ಕ್ ಮಾಡಿಸೋದ್ರಿಂದ ಹಿಡಿದು ಅಕ್ಕನೇ ಎಲ್ಲದೂ ಪ್ರತಿಯೊಂದು ಮಾಡ್ತಾ ಇದ್ದಿದ್ದು. ರಘು ಅವ್ರು ಮಾನಸಿಕವಾಗಿ ಗಂಡ ಹೆಂಡತಿ ನಡುವೆ ಡಿಫರೆನ್ಸ್ ಬರೋ ತರ ಆ ತರದ
ಹೌದು ಸರ್. ನಾವು ಈಗ ಹೆಚ್ಚು ಕಮ್ಮಿ 2 ತಿಂಗಳಿಂದ ಗಮನಿಸಿದಂತೆ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡೇ ತೀರ್ಬೇಕು ಅನ್ನೋ ತರ ಒಂದು ನಿರ್ಧಾರಕ್ಕೆ ಬಂದಾಗಿತ್ತು. ಅಂದ್ರೆ ನಾನು ಅವಳನ್ನ ಯಾವ ತರ ಹಿಡ್ಕೋಬೇಕು ಅದೇ ತರ ಹಿಡ್ಕೊಬೇಕು, ಅವಳನ್ನ ಹೆಂಡತಿ ಸ್ಥಾನಕ್ಕೆ ಯಾವ ತರ ಕೊಡ್ಬೇಕು ಆ ಸ್ಥಾನಕ್ಕೆ ಕೇಳಿದಾಗ ಇಲ್ಲ ನಾನ್ ಹೇಳ್ದಂಗೆ ಯಾವ ತರ ಇರ್ಬೇಕು ಆ ತರ ಇರ್ಬೇಕು ಅನ್ನೋ ತರ ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ರು. ಸಿಸ್ಟರ್ ಬಗ್ಗೆ ಒಂದು ಕೆಟ್ಟದಾಗಿ ಮಾತನ್ನು ಹೇಳೋದಿದ್ದಾರೆ, ಅದ್ರ ಬಗ್ಗೆ ನಿಮ್ ಸ್ಪಂದನೆ? ಅದೇ ಸರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ಅವಳು ಇಲ್ಲ ಅವನು ಇಲ್ಲ ಪ್ರೂವ್ ಮಾಡೋಣ ಅಂದ್ರೆ ಅಕ್ಕನ್ ಬಿಟ್ಟು ಹೋಗಿರ್ಬೇಕಿತ್ತು ಅಥವಾ ಅಕ್ಕನ್ ಫೋನ್ ಬಿಟ್ಟು ಹೋಗಿರ್ಬೇಕಿತ್ತು. ನಾನು ಹೇಳ್ತಿದ್ದೀನಲ್ಲ ಸರ್, ಬಸವನಹಳ್ಳಿ ಪೊಲೀಸ್ ಠಾಣೆಯವರು ಪ್ರತಿಯೊಂದು ಕಾಲ್ ರೆಕಾರ್ಡ್ ತೆಗ್ದಿದ್ದಾರೆ, ಎಲ್ಲದೂ ತೆಗ್ದಿದ್ದಾರೆ. ಒಂದೇ ಒಂದು ಅನ್ನೋನ್ ಪರ್ಸನ್ ಈಗ ಕಾಲ್ ರೆಕಾರ್ಡಿಂಗ್ ಹೋಗಿಲ್ಲ. ಇವಳು ಕೆಲಸ ಮನೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆ ಒರೆಸಿ ಪೂಜೆ ಮಾಡಿ ಮಕ್ಕಳನ್ನ ಓದಿಸಿ ತಿಂಡಿ ಮಾಡಿ ಕೆಲಸ ಮುಗಿಸಿ ಅದಾದ್ಮೇಲೆ ಅಂಗಡಿಗೆ ಹೋಗಿ ಏನಾದ್ರು ಕೆಲಸ ಇದ್ರೆ ಕೆಲಸ ಮಾಡಿ ಅದಾದ್ಮೇಲೆ ಮನೆಗೆ ಬಂದು ಮನೇಲಿ ಮತ್ತೆ ಅಡಿಗೆ ಮಾಡಿ ಮಕ್ಕಳು ನೋಡ್ಕೊಂತಿದ್ದು ಹೊರತು ಆ ತರ ಕೆಟ್ಟ ಅಪ್ಪನ ಯಾವ್ದು ಹೊರ್ಸೋಕೆ ಚಾನ್ಸ್ ಇಲ್ಲ. ಇದು ಅಕ್ಕಪಕ್ಕದ ಮನೆಯವರು ಕೂಡ ಅದೇ ತರ ಹೇಳೋದು, ಇವಳು ಜೀತು ದಾಳ್ ತರನೇ ಕೆಲಸ ಮಾಡ್ತಿದ್ವಿ, ಯಾವುದೇ ಕಾರಣಕ್ಕೂ ಆ ತರಕ್ಕೆ ಇದು ಅಫೇರ್ ಆ ತರ ಏನು ಹೇಳಿದರೆ ಅದು ಯಾವ್ದು ಇಲ್ಲ, ಪಾಪ ಈ ತರ ತಪ್ಪು ಅಪ್ಪನ ವರ್ಷ ಹೋಗಿದ್ದಾರೆ ಅನ್ನೋ ತರ ಮಾತಾಡಿದ್ದಾರೆ. ಮತ್ತೆ ಇನ್ನೊಂದೇನು ಅಂದ್ರೆ ಅವ್ಳನ್ನ ಪ್ರೂವ್ ಮಾಡ್ಕೊಳಕೋಸ್ಕರ ಅವಳನ್ನ ಉಳ್ಸೋಗ್ಬೇಕಿತ್ತು. ಅವ್ನ ಆತರ ಏನಾದ್ರು ಇದ್ದಾಗ ರಾಜಿ ಪಂಚಾಯತಿ ಮಾತಾಡಿದಾಗ ಅವ್ರ ಅಪ್ಪ ಅಮ್ಮ ಮುಂದೆ ಆಗ್ಲಿ ನಮ್ಮಪ್ಪ ಅಮ್ಮ ಮುಂದೆ ಆಗ್ಲಿ ಇಲ್ಲ ನಾವು ಇನ್ನೊಬ್ರು ಕರ್ಕೊಬಂದು ದೊಡ್ಡವ್ರು ಮುಂದೆ ಆಗ್ಲಿ ಅವ್ರು ಅದನ್ನ ಹೇಳ್ಬೇಕಿತ್ತು. ಆತರ ಏನಾದ್ರು ಇದ್ದಿದ್ರೆ ಅವತ್ತು ಇರ್ಲಿಲ್ಲ, ಅದಕ್ಕೆ ಹೇಳಿಲ್ಲ ಅವರು. ಅವ್ರು ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ? ಹೌದು, ಯಾಕೆ ಅಂದ್ರೆ ಒಂದೇ ಒಂದು ಸಾಕ್ಷಿನೂ ಕೂಡ ಸಿಕ್ಕಿಲ್ಲ ಆತರ ಆರೋಪ ಮಾಡೋದಕ್ಕೆ. ಮತ್ತೆ ಇದ್ದಿದ್ ಫೋನ್ ಕೂಡ ತೆಗೆದು ಎಲ್ಲೋ ಇದ್ ಮಾಡ್ಬಿಟ್ಟಿದ್ದಾರೆ, ಡಿಸ್ಪ್ಯಾಚ್ ಮಾಡಿದ್ದಾರೆ. ನಾವು ಇವತ್ತು ಕೂಡ ಫೋನಿಗೂ ಹುಡುಕಾಟ ಮಾಡಿದೀವಿ. ಹೆಚ್ಚು ಕಮ್ಮಿ 5 ದಿನದಿಂದ ಸತತವಾಗಿ 5 ದಿನದಿಂದ ಮನೆ ಬಿಟ್ಟು ಬರೋದು ಇಲ್ಲಿ ಹುಡ್ಕೋದು, ಮನೆ ಬಿಟ್ಟು ಬರೋದು ಹುಡ್ಕೋದು, ಈ ತರ ಮಾಡಿದೀವಿ ನಾವು. ನಮ್ಮ ಅಕ್ಕನ ಬಾಡಿಗೋಸ್ಕರ ಇಷ್ಟು ಹುಡುಕಿದೀವಿ.